ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಮಲ್ಲಿಗೆ ಕೃಷಿ ಎನ್ನುವುದು ಇತ್ತೀಚೆಗೆ ಬಂದಂತಹ ಕೃಷಿಯಲ್ಲ, ಬಹಳ ಹಿಂದಿನ ಕಾಲದಿಂದಲೂ ಕೂಡ ಈ ಕೃಷಿಯನ್ನ ಮಾಡ್ತಾ ಇದ್ರು. ಉಡುಪಿಯ ಶಂಕರಪುರದ ಜನರು ಈ ಮಲ್ಲಿಗೆ ಕೃಷಿಯಿಂದಲೇ ಜೀವನವನ್ನ ನಡೆಸ್ತಾ ಇದ್ರು. ಈ ಕೃಷಿಯೇ ಅವರಿಗೆ ಜೀವನಕ್ಕೆ ಒಂದು ಆಧಾರವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗೋಲ್ಲ. ಮಲ್ಲಿಗೆ ಹೂವನ್ನ ಗಿಡದಿಂದ ತೆಗೆದು ಅದನ್ನ ಕಟ್ಟಿ ಮಾರಾಟ ಮಾಡಿ ಅದರಿಂದ ಬಂದಂತಹ ಹಣದಿಂದಲೇ ಅವರ ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗಲಿ ಮನೆಯ ಖರ್ಚನ್ನಾಗಲಿ ನೋಡಿಕೊಳ್ತಾ ಇದ್ರು. ಅದೆಷ್ಟೋ ಜನರು ಮಲ್ಲಿಗೆ ಕೃಷಿಯಿಂದ ಬಂದಂತಹ ಹಣದಿಂದಲೇ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. ಹಾಗೆ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ನೀಡಿದ್ದಾರೆ. ಹಾಗೆಯೇ ಮಕ್ಕಳ ಒಂದು ಮದುವೆ ಖರ್ಚನ್ನು ಕೂಡ ಈ ಮಲ್ಲಿಗೆ ಕೃಷಿಯಿಂದಲೇ ನಿಭಾಯಿಸಿದ್ದಾರೆ. ಹಾಗಾದರೆ ಈಗ ನಾವು ಮಲ್ಲಿಗೆ ಕೃಷಿಯನ್ನ ಮಾಡುವುದರಿಂದ ಅಷ್ಟೊಂದು ಸಂಪಾದನೆಯನ್ನ ಮಾಡಬಹುದಾ? ಮಲ್ಲಿಗೆ ಕೃಷಿಯಿಂದ ಬಂದಂತಹ ಹಣದಿಂದಲೇ ಜೀವನವನ್ನ ನಡೆಸಬಹುದಾ? ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಬಂದಿರಬಹುದು. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ನನಗೆ ತಿಳಿದಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಅನೇಕ ವರ್ಷಗಳ ಹಿಂದೆ ಉಡುಪಿಯ ಶಂಕರಪುರ ಎಂಬಲ್ಲಿ ಮಾತ್ರ ಈ ಮಲ್ಲಿಗೆ ಕೃಷಿಯನ್ನ ಮಾಡಿ ಅವರು ಜೀವನವನ್ನ ನಡೆಸ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಊರಿನಲ್ಲೂ ಕೂಡ ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದಾರೆ. ನಾವು ಈಗ ಈ ಮಲ್ಲಿಗೆ ಕೃಷಿಯನ್ನ ಮಾಡಿ ಅದರಿಂದ ಬಂದಂತಹ ಹಣದಿಂದಲೇ ಜೀವನವನ್ನ ನಡೆಸಬಹುದಾ? ಈ ಒಂದು ಪ್ರಶ್ನೆ ತುಂಬ ಜನರಿಗೆ ಬಂದಿರಬಹುದು. ನಾನು ಆವಾಗ ಹೇಳಿದಂತೆ ಹಿಂದಿನ ಕಾಲದವರು ಈ ಮಲ್ಲಿಗೆ ಕೃಷಿಯಿಂದ ಬಂದಂತಹ ಹಣದಿಂದಲೇ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಮಕ್ಕಳ ಮದುವೆ ಖರ್ಚನ್ನು ಕೂಡ ನಿಭಾಯಿಸುತ್ತಿದ್ದರು. ಆದರೆ ಈಗಿನ ಕಾಲವೇ ಬೇರೆ, ಹಿಂದಿನ ಕಾಲವೇ ಬೇರೆ ಅಂತ ಹೇಳಬಹುದು. ಎಲ್ಲರಿಗೂ ತಿಳಿದಿರುವಂತೆ ಹಿಂದಿನ ಕಾಲಕ್ಕೂ ಹಾಗೆ ಈಗಿನ ಕಾಲಕ್ಕೆ ಅಜಗಜಾಂತರ ಇದೆ ಅಂತ ಹೇಳಬಹುದು. ಹಿಂದೆ ಹೆಚ್ಚಾಗಿ ಕೂಡು ಕುಟುಂಬ ಇತ್ತು. ಮಲ್ಲಿಗೆ ಕೃಷಿ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಸಹಾಯ ಮಾಡ್ತಾ ಇದ್ರು. ಹಾಗಾಗಿ ಹೆಚ್ಚು ಹೆಚ್ಚು ಮಲ್ಲಿಗೆ ಕೃಷಿಯನ್ನ ಮಾಡಿ ಹೆಚ್ಚಿನ ಸಂಪಾದನೆಯನ್ನ ಮಾಡ್ತಾ ಇದ್ರು. ಹಾಗೆ ಎಷ್ಟು ಹಣ ಬರ್ತದೆ ಅದನ್ನು ಅವರು ನಿಭಾಯಿಸಿಕೊಂಡು ಹೋಗ್ತಾ ಇದ್ರು ಅಂತ ಹೇಳಬಹುದು. ನನ್ನ ಪ್ರಕಾರ ಮಲ್ಲಿಗೆ ಕೃಷಿ ಸಾಧಾರಣ 10-10:30 ಒಳಗೆ ಆಗ್ತದೆ. ಅದರ ನಂತರ ಅವರು ಸುಮ್ಮನೆ ಕುಳಿತುಕೊಳ್ಳಲಿಕ್ಕೆ ಇಲ್ಲ. ಯಾಕಂದರೆ ಹಿಂದಿನ ಜನರು ತುಂಬ ಆ್ಯಕ್ಟಿವ್ ಆಗಿ ಇರ್ತಾ ಇದ್ರು. ಹಾಗಾಗಿ ಅವರು ಬೇರೆ ಬೇಸಾಯ ಹಾಗೆ ಹೈನುಗಾರಿಕೆ ಈ ರೀತಿಯಾದ ಬೇರೆ ಬೇರೆ ಒಂದು ಕೆಲಸಗಳನ್ನು ಕೃಷಿಗಳನ್ನು ಮಾಡ್ತಾ ಇದ್ರು. ಆದರೆ ಈಗ ಜಾಯಿಂಟ್ ಫ್ಯಾಮಿಲಿ ಅಥವಾ ಕೂಡು ಕುಟುಂಬ ತುಂಬ ಅಪರೂಪ ಅಂತ ಹೇಳಬಹುದು. ನಾವು ಏನಾದರೂ ಮಲ್ಲಿಗೆ ಕೃಷಿ ಮಾಡಿದರೆ ಸ್ವಲ್ಪವೇ ಗಿಡಗಳನ್ನು ಹಾಕಿ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ತುಂಬ ಗಿಡಗಳನ್ನು ಹಾಕಿ ಮೇಂಟೈನ್ ಮಾಡುವಷ್ಟು ಒಬ್ಬರಿಂದ ಸಾಧ್ಯ ಆಗುವುದಿಲ್ಲ. ಕೇವಲ 40-50 ಗಿಡಗಳನ್ನು ಹಾಕಿ ಮೇಂಟೈನ್ ಮಾಡಬಹುದು. ಅದಕ್ಕಿಂತ ಹೆಚ್ಚಿಗೆ ನಾವು ಗಿಡಗಳನ್ನು ಹಾಕಿ ಮೇಂಟೈನ್ ಮಾಡಬೇಕಾದ್ರೆ ಕೆಲಸದವರನ್ನು ಇಟ್ಕೊಳ್ಬೇಕಾಗ್ತದೆ. ಆದರೆ ನಾವು ಕೆಲಸದವರಿಗೂ ಕೂಡ ಹಣವನ್ನು ಕೊಡುವಾಗ ನಮಗೆ ಬಂದಂತಹ ಒಂದು ಲಾಭದಲ್ಲಿ ಅದು ಕಟ್ಟಾಗ್ತದೆ ಅಂತ ಹೇಳಬಹುದು. ಹಾಗಾಗಿ ಈಗ ಮಲ್ಲಿಗೆ ಕೃಷಿ ಮಾಡುವುದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು. ಹಿಂದೆ 4 ಜನ ಒಟ್ಟಾಗಿ ಒಂದು ಕೃಷಿಯನ್ನು ಮಾಡುವಾಗ ಈ ಕೃಷಿಯಲ್ಲಿ ತುಂಬ ಕೆಲಸ ಇರ್ತದೆ, ಅದನ್ನು ಹಂಚಿಕೊಂಡು ಮಾಡ್ತಾ ಇದ್ರು. ಆದರೆ ಒಬ್ಬರೇ ಈಗ ಎಲ್ಲ ಕೆಲಸವನ್ನು ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗ್ತದೆ. ಕಷ್ಟಪಟ್ಟು ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾಗ್ತದೆ. ಆದರೆ ಹಿಂದೆ ಅವರು ಇಷ್ಟಪಟ್ಟು ತುಂಬ ಶ್ರಮದಿಂದ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಈಗಿನ ಜನರಿಗೆ ಅಷ್ಟೊಂದು ಶ್ರಮ ಹಾಕಿ ಕೆಲಸ ಮಾಡಲಿಕ್ಕೂ ಕೂಡ ಆಗುವುದಿಲ್ಲ. ಹಾಗಾಗಿ ಈಗಿನ ಕಾಲದಲ್ಲಿ ನಾವು ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಂದ್ರೆ ಒಬ್ಬರೇ ಈ ಕೃಷಿಯನ್ನು ಮಾಡಬೇಕಾಗ್ತದೆ. ಆಗ ನಾವು ಹೆಚ್ಚಿಗೆ ಗಿಡಗಳನ್ನು ಹಾಕಲಿಕ್ಕೆ ಆಗುವುದಿಲ್ಲ. ಇದರಿಂದ ಹೆಚ್ಚಿನ ಲಾಭ ಕೂಡ ಬರುವುದಿಲ್ಲ. ಇದರಿಂದಲೇ ಜೀವನವನ್ನು ನಡೆಸುವುದು ಕೂಡ ತುಂಬ ಕಷ್ಟ ಅಂತ ಹೇಳಬಹುದು. ಹಾಗೆ ವಿದ್ಯಾಭ್ಯಾಸದ ಒಂದು ವಿಷಯಕ್ಕೆ ಬಂದಾಗ ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಖರ್ಚು ಇರಲಿಲ್ಲ. ಅಂದರೆ ಫ್ರೀಯಾಗಿ ನಾವು 10th ತನಕ ಕಲಿಬಹುದಿತ್ತು. ನಂತರ ಸ್ವಲ್ಪವೇ ಹಣವನ್ನು ಕೊಟ್ಟು ನಾವು ಕಲಿಬಹುದಿತ್ತು. ಈಗಿನ ರೀತಿಯಲ್ಲಿ ತುಂಬ ಹಣವನ್ನು ಇನ್ವೆಸ್ಟ್ ಮಾಡಬೇಕಾಗಿರಲಿಲ್ಲ. ಹಾಗೆಯೇ ಆಗ ಹೆಚ್ಚಾಗಿ ಕಲಿತಾ ಇದ್ದದ್ದು 10th ಅಥವಾ PUC. ಹಾಗೆ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು, ಕೆಲವರು ಮಾತ್ರ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಳ್ತಾ ಇದ್ರು. ಆದರೆ ಈಗಿನ ಒಂದು ಪರಿಸ್ಥಿತಿ ಎಲ್ಲರಿಗೂ ತಿಳಿದೇ ಇದೆ. ಪ್ಲೇ ಸ್ಕೂಲಿಗೆ ನಮ್ಮ ಮಕ್ಕಳನ್ನು ಹಾಕಬೇಕಂದ್ರೆ ವರ್ಷಕ್ಕೆ 1 ಲಕ್ಷಕ್ಕಿಂತ ಜಾಸ್ತಿನೇ ಖರ್ಚಾಗ್ತದೆ. ಆ ರೀತಿಯಾದ ಒಂದು ಪರಿಸ್ಥಿತಿ ಇದೆ. ಹಾಗೆ ನಾವು 2nd PUC ತನಕ ಕಲಿಸುವಾಗ ತುಂಬಾ ಖರ್ಚಾಗ್ತದೆ. ಅಷ್ಟು ಕಲಿತರೆ ಸಾಕಾಗ್ತದ? ನಂತರ ಈಗ ಹೆಚ್ಚಾಗಿ ಕಲಿಯುವಂತಹದ್ದು ಡಾಕ್ಟರ್ ಅಥವಾ ಇಂಜಿನಿಯರ್. ಈ ಡಾಕ್ಟರ್ ಅಥವಾ ಇಂಜಿನಿಯರ್ ಕೋರ್ಸನ್ನು ಕಂಪ್ಲೀಟ್ ಮಾಡಲು ನಾವು ತುಂಬಾ ಖರ್ಚನ್ನು ಮಾಡಬೇಕಾಗ್ತದೆ. ಇಷ್ಟು ಖರ್ಚನ್ನು ಈ ಮಲ್ಲಿಗೆ ಕೃಷಿಯಿಂದ ನಿಭಾಯಿಸುವುದು ತುಂಬಾ ಕಷ್ಟ ಅಂತ ಹೇಳಬಹುದು. 100ರಲ್ಲಿ ಒಬ್ಬರು ಅಥವಾ ಇಬ್ಬರಿಂದ ಈ ಮಲ್ಲಿಗೆ ಕೃಷಿಯಿಂದ ಓದಿಸಲು ಸಾಧ್ಯ ಆಗ್ತದೆ. ಅದು ತುಂಬ ಹಾರ್ಡ್ ವರ್ಕ್ ಮಾಡಿದವರಿಗೆ ಮಾತ್ರ. ನಾವು ಸಿಂಪಲ್ ಆಗಿ ಈ ಮಲ್ಲಿಗೆ ಕೃಷಿಯನ್ನು ಮಾಡಿ ನಾವು ಅದರ ಸಂಪಾದನೆಯಿಂದ ಮಕ್ಕಳನ್ನು ಓದಿಸ್ತೇವೆ ಅಂದರೆ ಅದು ಸಾಧ್ಯ ಇಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ.
ಹಾಗೆಯೇ ನಮಗೆಲ್ಲರಿಗೂ ಕೂಡ ಏನಾದರೂ ಒಂದು ಕಾಯಿಲೆ ಬರ್ತಾ ಇರ್ತದೆ. ಕಾಯಿಲೆ ಬರದೇ ಇರುವಂತಹ ಜನರೇ ಇಲ್ಲ ಅಂತ ಹೇಳಬಹುದು. ಹಿಂದಿನ ಕಾಲದಲ್ಲಿ ಮನೆ ಮದ್ದುಗಳನ್ನು ಮಾಡಿ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ತಾ ಇದ್ರು. ಆದರೆ ಈಗ ನಾವು ಹಾಸ್ಪಿಟಲ್ಗೆ ಹೋಗ್ತೇವೆ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಇರುವಂತಹ ಕೆಲವೊಂದು ವಸ್ತುಗಳು ಅಥವಾ ತೋಟದಲ್ಲಿ ಇರುವಂತಹ ಕೆಲವೊಂದು ಸೊಪ್ಪುಗಳನ್ನು ಹಾಕಿ ಏನಾದರೂ ಒಂದು ಹೋಮ್ ರೆಮಿಡಿ ಅಥವಾ ಮನೆ ಮದ್ದನ್ನು ಮಾಡಿ ಅದನ್ನು ಅವರು ಸೇವಿಸಿ ಗುಣಪಡಿಸಿಕೊಳ್ತಾ ಇದ್ರು. ಆದರೆ ಈಗ ನಾವು ಹಾಸ್ಪಿಟಲ್ಗೆ ಖರ್ಚನ್ನು ಮಾಡಲೇಬೇಕಾಗ್ತದೆ. ಚಿಕ್ಕ ಪುಟ್ಟ ಜ್ವರ ಬಂದರೂ ಕೂಡ 1,000-2,000 ರೂಪಾಯಿ ಖರ್ಚಾಗೇ ಆಗ್ತದೆ. ಹಾಗೆ ಸ್ವಲ್ಪ ದೊಡ್ಡ ಸಮಸ್ಯೆ ಏನಾದರೂ ಇದ್ದರೆ ಇನ್ನೂ ಹೆಚ್ಚಿನ ಖರ್ಚನ್ನು ಮಾಡಬೇಕಾಗ್ತದೆ. ಹಾಗೆಯೇ ಕೈ ನೋವು ಕಾಲು ನೋವು ಅಂತ ಹೋದರೂ ಕೂಡ ಅವರು ಎಕ್ಸ್ರೇ ಮಾಡಿ ಅಂತೆಲ್ಲ ಹೇಳ್ತಾರೆ. ಈ ಎಲ್ಲ ಒಂದು ಪರಿಸ್ಥಿತಿ ಈಗ ಹಾಸ್ಪಿಟಲ್ನಲ್ಲಿ ಇದೆ. ಅದು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ. ಹಾಗೆ ನಮಗೂ ಕೂಡ ಭಯ ಆಗ್ತಾ ಇರ್ತದೆ. ಕೈ ನೋವು ಗುಣ ಆಗದೇ ಇದ್ದಲ್ಲಿ ಏನಾದರೂ ಆಗಿರಬಹುದಾ ಅಂತ ನಮ್ಮ ಮನಸ್ಸಿನಲ್ಲೇ ಇರ್ತದೆ. ಈ ರೀತಿಯಾದ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಹಾಸ್ಪಿಟಲ್ಗೆ ತುಂಬ ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ನಾವು ಪ್ರತಿ ತಿಂಗಳು ಸ್ವಲ್ಪ ಆದರೂ ಹಣವನ್ನು ನಮ್ಮ ಆರೋಗ್ಯಕ್ಕಾಗಿ ಖರ್ಚು ಮಾಡಲೇಬೇಕಾಗ್ತದೆ. ಅಲ್ಲದೆ BP, ಶುಗರ್ನಂತಹ ಕೆಲವೊಂದು ಕಾಯಿಲೆಗಳಿಗೆ ಪ್ರತಿದಿನ ಮೆಡಿಸಿನನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರ್ತದೆ. ಈ ರೀತಿಯಾಗಿ ಹಾಸ್ಪಿಟಲ್ಗೆ ನಾವು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಹೀಗಿರುವಾಗ ಮಲ್ಲಿಗೆ ಕೃಷಿಯಿಂದ ಬಂದ ಹಣದಿಂದ ಎಲ್ಲವನ್ನ ನಿಭಾಯಿಸುವುದು ತುಂಬ ಕಷ್ಟನೇ ಅಂತ ಹೇಳಬಹುದು. ಹಾಗೆಯೇ ಬಟ್ಟೆಯ ಒಂದು ವಿಷಯಕ್ಕೆ ಬಂದಾಗ ಹಿಂದಿನ ಕಾಲದಲ್ಲಿ 1 ಅಥವಾ 2 ಜೋಡಿಯಲ್ಲಿ ವರ್ಷ ಇಡೀ ಕಳೀತಾ ಇದ್ರು. ಹಬ್ಬದಲ್ಲಿ 1 ಜೋಡಿ ಬಟ್ಟೆಯನ್ನು ತೆಗೆದುಕೊಳ್ತಾ ಇದ್ರು ಅಷ್ಟೇ. ಆದರೆ ಈಗಿನ ಒಂದು ಪರಿಸ್ಥಿತಿ ಆ ರೀತಿಯಾಗಿ ಇಲ್ಲ. ವಾರಕ್ಕೆ 1 ಜೋಡಿ ಬಟ್ಟೆ ಆದರೂ ತೆಗೆದುಕೊಳ್ತಾ ಇರ್ತಾರೆ. ಪ್ರತಿಯೊಬ್ಬರು ಅಂತ ಹೇಳುವುದಿಲ್ಲ, ಹೆಚ್ಚಾಗಿ ತೆಗೆದುಕೊಳ್ತಾರೆ. ತಿಂಗಳಿಗೆ ಒಂದಾದರೂ ಅವರು ಪರ್ಚೇಸ್ ಮಾಡೇ ಮಾಡ್ತಾರೆ. ಹಾಗೆಯೇ ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದ ನಂತರ ಅಂತೂ ತುಂಬ ಡ್ರೆಸ್ಗಳನ್ನು ಪರ್ಚೇಸ್ ಮಾಡ್ತಾ ಇರ್ತಾರೆ. ಯಾಕಂದರೆ ಒಂದು ಸಲ ಹಾಕಿದಂತಹ ಡ್ರೆಸ್ಸಿನ ಒಂದು ಫೋಟೋ ಇನ್ನೊಂದು ಸಲ ನಾನು ಹಾಕಬಾರ್ದು ಅಥವಾ ವಿಡಿಯೋನ ಪುನಃ ರಿಪೀಟ್ ಮಾಡಬಾರ್ದು ಅದೇ ಡ್ರೆಸ್ಸಲ್ಲಿ ಅಂತ ತುಂಬ ಜನರ ಒಂದು ಮನಸ್ಥಿತಿ ಇರ್ತದೆ. ಹಾಗೆಯೇ ಬ್ರ್ಯಾಂಡೆಡ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಕೂಡ ಈಗ ಬಂದಿದೆ. ಬ್ರ್ಯಾಂಡೆಡ್ ಡ್ರೆಸ್ಗಳಿಗೆ ತುಂಬ ಕಾಸ್ಟ್ಲಿ ಇರ್ತದೆ. ಅದೇ ಡ್ರೆಸ್ ಬೇಕು ಅಂತ ಮಕ್ಕಳು ಕೇಳ್ತಾ ಇರ್ತಾರೆ. ಈ ಎಲ್ಲ ಪರಿಸ್ಥಿತಿ ಇರುವಾಗ ಮಲ್ಲಿಗೆ ಕೃಷಿಯಿಂದ ಬಂದಂತಹ ಹಣದಿಂದ ಜೀವನ ನಡೆಸುವುದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು. ಹಾಗೆ ದಿನಸಿ ಸಾಮಗ್ರಿಗಳನ್ನು ನಾವು ಪರ್ಚೇಸ್ ಮಾಡುವಾಗ ಈಗ ತುಂಬಾನೇ ದುಬಾರಿಯಾಗಿದೆ ಅಂತ ಹೇಳಬಹುದು. ಹಿಂದಿನ ಕಾಲದಲ್ಲಿ ಭತ್ತವನ್ನು ಬೆಳೆದುಕೊಳ್ತಾ ಇದ್ರು. ಹಾಗೆ ಬೇಳೆಕಾಳುಗಳನ್ನು ಕೂಡ ಅವರೇ ಬೆಳೆದುಕೊಂಡು ಮನೆಯ ಒಂದು ಖರ್ಚಿಗಾಗಿ ಅವರೇ ನೋಡಿಕೊಳ್ತಾ ಇದ್ರು ಅಂತ ಹೇಳಬಹುದು. ಅವರು ಹೊರಗಡೆಯಿಂದ ಪರ್ಚೇಸ್ ಮಾಡುವುದು ತುಂಬಾನೇ ಕಡಿಮೆ ಇತ್ತು. ಹಾಗೆಯೇ ಕುಡಿಯಲು ಬೇಕಾದಂತಹ ಹಾಲನ್ನು ಕೂಡ ಅವರು ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಹಾಲಿಗಾಗಿ ದನವನ್ನು ಕೂಡ ಅವರು ಸಾಕ್ತಾ ಇದ್ರು. ಆದರೆ ಈಗ ನಾವು ಪ್ರತಿಯೊಂದನ್ನು ಕೂಡ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತೇವೆ. ಹಾಗೆ ಸ್ವಲ್ಪ ಏನಾದರೂ ಐಟಮ್ ಬೇಕಾದರೂ ಕೂಡ ಅಂದರೆ 500 ರೂಪಾಯಿ ಏನಾದರೂ ಐಟಮ್ ಬೇಕಾದರೂ ಕೂಡ ಮಾಲ್ಗಳಿಗೆ ಶಾಪಿಂಗ್ ಅಂತ ಹೋಗ್ತೇವೆ. ನಾವು ಬರುವಾಗ 500 ರೂಪಾಯಿ ಖರ್ಚನ್ನು ಬಿಟ್ಟು 5,000 ಖರ್ಚನ್ನು ಮಾಡಿ ಬರ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಕೆಲವರಾದರೂ ಈ ರೀತಿಯಾಗಿ ಮಾಡಿದಾಗ ಖರ್ಚು ಜಾಸ್ತಿ ಆಗ್ತದೆ. ಹಾಗೆ ಇವತ್ತು ಏನಾದರೂ ಮಿಕ್ಕಿದ್ರೆ ಅದು ನಾಳೆಗೆ ನಾವು ಯೂಸ್ ಮಾಡುವುದು ತುಂಬಾನೇ ಕಡಿಮೆ ಆಗಿದೆ. ಹಿಂದಿನವರು ಇವತ್ತು ಮಿಕ್ಕಿದಂತಹ ಏನಾದರೂ ಊಟ ಏನಾದರೂ ಇದ್ದರೆ ಅದನ್ನು ನಾಳೆ ಅದನ್ನೇ ತಿಂತಾ ಇದ್ರು. ಆದರೆ ಈಗ ಪ್ರತಿಯೊಂದು ಪ್ರಾಡಕ್ಟಿಗೂ ಕೂಡ ಎಕ್ಸ್ಪೈರಿ ಡೇಟ್ ಅಂತ ಬಂದಿದೆ. ಆ ರೀತಿ ಇದ್ದಾಗ ಎಲ್ಲ ನಾವು ಅರ್ಧಂಬರ್ಧ ಯೂಸ್ ಮಾಡಿದ ನಂತರ ಎಕ್ಸ್ಪೈರಿ ಆಗ್ತದೆ, ಅದನ್ನು ಎಸಿತಾ ಇದ್ದೇವೆ. ಈ ರೀತಿಯಾಗಿ ನಮ್ಮ ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಬಹುದು. ಹೀಗೆ ಖರ್ಚು ಜಾಸ್ತಿ ಆಗ್ತಾ ಇರುವುದರಿಂದ ಈ ಮಲ್ಲಿಗೆ ಕೃಷಿಯಲ್ಲಿ ಬಂದಂತಹ ಹಣದಿಂದಲೇ ಈ ಎಲ್ಲವನ್ನ ನಿಭಾಯಿಸುವುದು ಸ್ವಲ್ಪ ಕಷ್ಟನೇ ಅಂತ ಹೇಳ್ತೇನೆ. ಹಾಗೆ ಹಿಂದಿನ ಕಾಲದಲ್ಲಿ ನೀವೆಲ್ಲರೂ ಗಮನಿಸಿರಬಹುದು, ತುಂಬ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡೆದುಕೊಂಡೇ ಹೋಗ್ತಾ ಇದ್ರು ಅಥವಾ ಸೈಕಲಲ್ಲಿ ಹೋಗ್ತಾ ಇದ್ರು. ಈ ಸೈಕಲ್ ಅಂತ ಹೇಳಿದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಬಹುದು. ಒಂದು ಸಲ ನಾವು ಹಣ ಕೊಟ್ಟು ಪರ್ಚೇಸ್ ಮಾಡಿದರೆ ಅದಕ್ಕೆ ಪುನಃ ಯಾವುದೇ ಒಂದು ಖರ್ಚು ಆಗುವುದಿಲ್ಲ. ಅಂದರೆ ಈಗ ಪೆಟ್ರೋಲ್ ಡೀಸೆಲ್ಗೆಲ್ಲ ನಾವು ಖರ್ಚು ಮಾಡಬೇಕಾಗ್ತದೆ. ಆದರೆ ಈ ಸೈಕಲ್ಗೆ ಆ ರೀತಿಯಾದ ಯಾವುದೇ ಖರ್ಚು ಇರುವುದಿಲ್ಲ. ಈಗ ಮಕ್ಕಳಿಗೆ 18 ವರ್ಷ ಆಗುವಾಗಲೇ ನನಗೆ ಬೈಕು ಕೊಡಿಸಿ, ಸ್ಕೂಟಿ ಕೊಡಿಸಿ ಅಂತ ಕೇಳ್ತಾ ಇರ್ತಾರೆ. ಸೈಕಲ್ ಯಾರಿಗೂ ಬೇಕಾಗಿರುವುದಿಲ್ಲ. ಈಗ ಹೆಚ್ಚಿನವರಿಗೆ 1 ಅಥವಾ 2 ಮಕ್ಕಳಿರ್ತಾರೆ. ಹಾಗಾಗಿ ಅವರು ಪ್ರೀತಿಯಿಂದ ಸಾಕಿರ್ತಾರೆ. ಕೇಳಿದ್ದನ್ನೆಲ್ಲ ಕೊಡಿಸುವಂತಹ ತಾಯಿ ತಂದೆಯರು ಕೂಡ ತುಂಬ ಜನರಿದ್ದಾರೆ. ಹೀಗೆ ನಾವು ಒಂದು ಸ್ಕೂಟಿ ಅಥವಾ ಬೈಕನ್ನು ಪರ್ಚೇಸ್ ಮಾಡಬೇಕಾದ್ರೆ ಲಕ್ಷಗಟ್ಟಲೆ ಹಣವನ್ನು ಕೊಟ್ಟು ನಾವು ಪರ್ಚೇಸ್ ಮಾಡಬೇಕಾಗ್ತದೆ. ಇದನ್ನು ಪರ್ಚೇಸ್ ಮಾಡುವಾಗ ಮಾತ್ರ ಹಣ ಕೊಟ್ಟರೆ ಸಾಕ? ನಂತರ ಅದಕ್ಕೆ ನಾವು ಪೆಟ್ರೋಲ್ ಅಥವಾ ಡೀಸೆಲನ್ನು ಹಾಕಿ ಓಡಿಸಬೇಕಾಗ್ತದೆ. ಪೆಟ್ರೋಲ್ ಅಥವಾ ಡೀಸೆಲ್ಗೂ ಕೂಡ ಹಣವನ್ನು ಕೊಡಬೇಕಾಗ್ತದೆ. ವಾರಕ್ಕೆ ಅಥವಾ ತಿಂಗಳಿಗೆ ಒಂದಿಷ್ಟು ಹಣವನ್ನು ಪೆಟ್ರೋಲ್ ಅಥವಾ ಡೀಸೆಲ್ಗಾಗಿಯೇ ತೆಗೆದಿಡಬೇಕಾಗ್ತದೆ. ಹಾಗೆ ಮನೆಯಲ್ಲಿ ಒಂದು ಕಾರು ಇರಬೇಕಂತ ತುಂಬ ಜನರ ಕನಸಿರ್ತದೆ. ಹಾಗಾಗಿ ತುಂಬ ಜನರು ಕಾರನ್ನು ಪರ್ಚೇಸ್ ಮಾಡಿರ್ತಾರೆ. ಒಂದೇ ಸಲ ಪೇಮೆಂಟನ್ನು ಮಾಡಲಿಕ್ಕೆ ಆಗದಿದ್ರೂ ಕೂಡ EMI ಮೂಲಕ ಪೇಮೆಂಟನ್ನು ಮಾಡ್ತಾ ಇರ್ತಾರೆ. ಈ ರೀತಿಯಾದಾಗ ತಿಂಗಳಿಗೆ ಒಮ್ಮೆ ಇಂತಿಷ್ಟು ಹಣವನ್ನು ಈ ಕಾರಿನ ಒಂದು EMI ಕಟ್ಟಲಿಕ್ಕೆ ನಾವು ಇಡಬೇಕಾಗ್ತದೆ.
ಹಾಗೆ ಪರ್ಚೇಸ್ ಮಾಡಿದ ನಂತರ ಕಾರಿನ ಒಂದು ಮೇಂಟೆನೆನ್ಸ್ ಆಗಲಿ ಹಾಗೆ ಇನ್ಶೂರೆನ್ಸ್ ಆಗಲಿ ಮಾಡಬೇಕಾಗ್ತದೆ. ಅದಕ್ಕೆ ಒಂದಿಷ್ಟು ಹಣವನ್ನು ನಾವು ತೆಗೆದಿಡಬೇಕಾಗ್ತದೆ. ಇದೆಲ್ಲವೂ ಕೂಡ ಈಗಿನ ಒಂದು ಜನರೇಷನ್ನ ಒಂದು ಪರಿಸ್ಥಿತಿ ಅಂತ ಹೇಳ್ಬಹುದು, ಅಂದರೆ ಖರ್ಚು ಅಂತ ಹೇಳಬಹುದು. ಹಿಂದೆ ಈ ಎಲ್ಲ ಖರ್ಚುಗಳು ಇರಲಿಲ್ಲ. ಕೇವಲ ಸೈಕಲ್ ಅಥವಾ ನಡಿಗೆಯಿಂದಲೇ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ರು. ಹಾಗೆ ಎತ್ತಿನ ಗಾಡಿಯೂ ಕೂಡ ಇರ್ತಾ ಇತ್ತು. ಹಾಗೆ ಹೆಚ್ಚಾಗಿ ಬಸ್ಸನ್ನು ಕೂಡ ಅವಲಂಬಿಸಿ ಇರ್ತಾ ಇದ್ರು. ಹಾಗಾಗಿ ಸ್ವಲ್ಪ ವರ್ಷಗಳ ಹಿಂದೆ ಮಲ್ಲಿಗೆ ಕೃಷಿಯಿಂದಲೇ ಅವರು ಮನೆಯನ್ನು ನಿಭಾಯಿಸಿಕೊಂಡು ಹೋಗ್ತಾ ಇದ್ರು. ಆದರೆ ಈಗ ಅದು ಸಾಧ್ಯ ಇಲ್ಲ. ಹಿಂದೆ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಮನೆಯಲ್ಲಿ ಏನೇ ಅಡುಗೆಯನ್ನು ಮಾಡಿದ್ರು ಅದನ್ನೇ ತಿಂತಾ ಇದ್ರು. ಆದರೆ ಈಗ ಮಕ್ಕಳಿಗೆ ಹೊರಗಡೆಯ ತಿಂಡಿ ತುಂಬಾನೇ ಇಷ್ಟ ಆಗ್ತದೆ. ಹಾಗಾಗಿ ಮಕ್ಕಳು ಆಗಾಗ ಹಣವನ್ನು ಕೇಳ್ತಾ ಇರ್ತಾರೆ, ನಾನು ಇವತ್ತು ಹೋಟೆಲ್ಗೆ ಹೋಗ್ತೇನೆ ಅಂತ. ಇಲ್ಲದಿದ್ದಲ್ಲಿ ನಾವು ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೊಮ್ಮೆ ಹೋಟೆಲ್ಗೆ ಹೋಗೋಣ ಅಂತ ಮನೆಯವರ ಬಳಿ ಹೇಳ್ತಾರೆ. ಈ ಎಲ್ಲ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹೆಚ್ಚಿನ ಖರ್ಚಾಗ್ತದೆ ಅಂತ ಹೇಳ್ಬಹುದು. ಹಿಂದೆ ಈ ಎಲ್ಲ ಖರ್ಚು ಇರಲಿಲ್ಲ. ಹಾಗಾಗಿ ಈ ಮಲ್ಲಿಗೆ ಕೃಷಿಯಿಂದ ಜೀವನವನ್ನು ನಡೆಸುವುದು ತುಂಬ ಸುಲಭ ಆಗ್ತಾ ಇತ್ತು. ಆದರೆ ಈಗ ತುಂಬ ಖರ್ಚುಗಳು, ಅಂದರೆ ಬೇರೆ ಬೇರೆ ರೀತಿಯ ಖರ್ಚುಗಳು ಜಾಸ್ತಿ ಆಗಿದೆ ಅಂತ ಹೇಳಬಹುದು. ಇದಲ್ಲದೆ ಈಗ ಮೊಬೈಲ್ ಯುಗ ಅಂತ ಹೇಳಬಹುದು. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಇದ್ದೇ ಇರ್ತದೆ. ಅದು ಕೂಡ ಕೆಲವರಿಗೆ ಒಳ್ಳೆಯ ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇರ್ತದೆ. ಹಾಗಾಗಿ ಒಳ್ಳೆಯ ಒಂದು ಮೊಬೈಲನ್ನು ಪರ್ಚೇಸ್ ಮಾಡಿರ್ತಾರೆ. ಮೊಬೈಲಿಗೂ ಕೂಡ ನಾವು ಆಗಾಗ ರೀಚಾರ್ಜನ್ನು ಮಾಡಬೇಕಾಗ್ತದೆ. ಹಾಗೆ ಈಗ ಇಂಟರ್ನೆಟ್ ಕೂಡ ನಾವು ಹಾಕಲೇಬೇಕಾಗ್ತದೆ. ಮೊದಲು ಮಾತಾಡಲಿಕ್ಕೆ ಮಾತ್ರ ಇದ್ದರೆ ಸಾಕಾಗ್ತಾ ಇತ್ತು. ಆದರೆ ಇಂಟರ್ನೆಟ್ಗೆ ಈಗ ತುಂಬ ದುಬಾರಿಯಾದ ಒಂದು ರೀಚಾರ್ಜನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ಮನೆಯಲ್ಲಿ ಒಂದು ಮೊಬೈಲ್ ಇರುವುದಿಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಮೊಬೈಲ್ ಇರ್ತದೆ. ಪ್ರತಿಯೊಂದು ಮೊಬೈಲ್ಗೂ ಕೂಡ ನಾವು ರೀಚಾರ್ಜನ್ನು ಮಾಡಬೇಕಾಗ್ತದೆ. ಈ ಎಲ್ಲ ಖರ್ಚು ಕೂಡ ಜಾಸ್ತಿ ಅಂತ ಹೇಳಬಹುದು. ಹಿಂದೆ ಈ ಎಲ್ಲ ಖರ್ಚು ಇರಲಿಲ್ಲ. ಒಮ್ಮೆ ನಾವು ಮೊಬೈಲನ್ನು ಪರ್ಚೇಸ್ ಮಾಡಿದರೆ ಇದು ಲೈಫ್ ಲಾಂಗ್ ಅಲ್ಲ, ಇದು ಎಲ್ಲರಿಗೂ ಗೊತ್ತೇ ಇದೆ. 3-4 ವರ್ಷದಲ್ಲೇ ಮೊಬೈಲ್ಗಳು ಹಾಳಾಗ್ತದೆ. ಪುನಃ ಹೊಸ ಮೊಬೈಲನ್ನು ನಾವು ಪರ್ಚೇಸ್ ಮಾಡಬೇಕಾಗ್ತದೆ, ಪುನಃ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಈ ರೀತಿಯಾದ ಒಂದು ಈಗ ಪರಿಸ್ಥಿತಿ ಇದೆ. ಮೊಬೈಲ್ ಇಲ್ಲದೆ ಯಾರೂ ಕೂಡ ಜೀವಿಸಲು ಸಾಧ್ಯ ಇಲ್ಲ. ಆ ರೀತಿಯಾದ ಒಂದು ಪರಿಸ್ಥಿತಿ ಈಗ ಬಂದಿರುವುದರಿಂದ ಇದಕ್ಕೂ ಕೂಡ ನಾವು ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ನಾವು ತೆಗೆದಿಡಬೇಕಾಗ್ತದೆ. ಹಾಗಾಗಿ ಈ ಮಲ್ಲಿಗೆ ಕೃಷಿಯಿಂದ ಇದನ್ನೆಲ್ಲ ನಿಭಾಯಿಸುವುದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು. ಹಾಗೆಯೇ ನಾನು ಆವಾಗ ಹೇಳಿದ್ದೆ, ಮಲ್ಲಿಗೆ ಕೃಷಿಯಿಂದ ಬಂದ ಹಣದಿಂದಲೇ ಮನೆಗಳನ್ನು ಕಟ್ಟಿದವರು ಕೂಡ ಇದ್ದಾರೆ ಅಂತ. ನೀವು ಸ್ವಲ್ಪ ವರ್ಷದ ಹಿಂದೆ ಕಟ್ಟಿರುವಂತಹ ಮನೆಗಳನ್ನು ನೋಡಿರಬಹುದು. ಹಾಗೆ ಈಗ ಕಟ್ಟುತ್ತಿರುವಂತಹ ಮನೆಗಳನ್ನು ಕೂಡ ನೋಡ್ತಾ ಇರಬಹುದು. ಹಾಗೆ ನಿಮ್ಮ ಒಂದು ಕನಸಿನ ಮನೆ ಅಂತ ಬಂದಾಗ ಸ್ವಲ್ಪ ದೊಡ್ಡದಾಗಿ ಇರಬೇಕು ಅನ್ನುವಂತಹ ಒಂದು ಆಸೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಅದು ಏನೂ ತಪ್ಪಲ್ಲ. ಹಿಂದೆ ಪುಟ್ಟದಾದ ಒಂದು ಮನೆ ಕಟ್ತಾ ಇದ್ರು. ಒಂದು ಪುಟ್ಟದಾದ ಹಾಲ್ ಇರ್ತಾ ಇತ್ತು. ಹಾಗೆ ಚಿಕ್ಕ ಚಿಕ್ಕ 2 ಕೋಣೆಗಳು, ಒಂದು ಅಡುಗೆ ಮನೆ, ಈ ರೀತಿಯಾಗಿ ಪುಟ್ಟದಾದ ಒಂದು ಮನೆ ಕಟ್ತಾ ಇದ್ರು. ಆದರೆ ಮನೆ ತುಂಬ ಜನರು ಇರ್ತಾ ಇದ್ರು. ಆದರೆ ಈಗ ಮನೆಯಲ್ಲಿರುವುದು 3 ಅಥವಾ 4 ಜನರು. ಆದರೆ ನಮಗೆ ಸ್ವಲ್ಪ ದೊಡ್ಡದಾದ ಮನೆ ಬೇಕು ಅನ್ನುವಂತಹ ಆಸೆ ಇರ್ತದೆ. ಹಾಗೆ ಹಿಂದೆ ಪ್ರತಿಯೊಬ್ಬರ ಬಳಿಯೂ ಕೂಡ ಸ್ವಲ್ಪ ಜಾಗ ಇರ್ತಾ ಇತ್ತು. ಅಂದರೆ ಅವರು ವ್ಯವಸಾಯ ಮಾಡುವಂತಹ ಜಾಗ ಇರ್ತಾ ಇತ್ತು. ಅಲ್ಲೇ ಅವರು ಮನೆಯನ್ನು ಕಟ್ಟಿಕೊಳ್ತಾ ಇದ್ರು. ಆದರೆ ಈಗಿನ ಪರಿಸ್ಥಿತಿ ಆ ರೀತಿ ಇಲ್ಲ. ಯಾರ ಬಳಿಯೂ ಕೂಡ ಅಷ್ಟೊಂದು ಜಾಗ ಇಲ್ಲ. ಜಾಗವನ್ನು ಕೂಡ ನಾವು ಪರ್ಚೇಸ್ ಮಾಡಬೇಕು, ನಂತರ ಮನೆಯನ್ನು ಕೂಡ ಕಟ್ಟಬೇಕಾಗ್ತದೆ. ಈ ರೀತಿ ಇರುವಾಗ ನಮಗೆ ಈ ಮಲ್ಲಿಗೆ ಕೃಷಿಯಿಂದ ಬಂದಂತಹ ಹಣದಿಂದ ಇಷ್ಟನ್ನು ಮಾಡಲು ಸಾಧ್ಯನಾ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗೆ ನಿಮಗೆ ಅನಿಸ್ತಾ ಇರಬಹುದು, ಬ್ಯಾಂಕಿಂದ ಲೋನನ್ನು ತೆಗೆದು ನಂತರ ಮನೆಯನ್ನು ಕಟ್ತೇವೆ, ನಂತರ ಮಲ್ಲಿಗೆ ಕೃಷಿಯಿಂದ ಬಂದಂತಹ ಹಣದಿಂದ ನಾವು ಆ ಲೋನನ್ನು ಕ್ಲಿಯರ್ ಮಾಡ್ತೇವೆ ಅಂತ. ಆದರೆ ಈಗ ಲೋನನ್ನು ಕ್ಲಿಯರ್ ಮಾಡುವುದು ತುಂಬಾ ಕಷ್ಟ ಅಂತ ಹೇಳಬಹುದು. ಯಾಕಂದರೆ ನಾನು ಆವಾಗಲೇ ಹೇಳಿದಂತೆ ಈ ತಿಂಗಳ ಒಂದು ಖರ್ಚು ತುಂಬಾ ಇರ್ತದೆ. ಈ ದಿನಸಿ ಸಾಮಗ್ರಿ ಇರಬಹುದು, ಬಟ್ಟೆ ಇರಬಹುದು, ಅಥವಾ ಪೆಟ್ರೋಲ್ ಅಥವಾ ಡೀಸೆಲ್ಗೆ ಹಾಕುವಂತಹ ಖರ್ಚು ಇರಬಹುದು. ಈ ಎಲ್ಲ ಖರ್ಚಿನ ನಡುವೆ ನಾವು ಬ್ಯಾಂಕ್ಗಳಿಗೆ ಬಡ್ಡಿಯನ್ನು ಕೊಡಬೇಕು, ಹಾಗೆ ಅಸಲನ್ನು ಕೂಡ ಕೊಡಬೇಕಾಗ್ತದೆ. ಈ ಪರಿಸ್ಥಿತಿಯಲ್ಲಿ ನಾವು ಈ ಮಲ್ಲಿಗೆ ಕೃಷಿಯಿಂದ ಎಲ್ಲವನ್ನು ನಿಭಾಯಿಸುವುದು ತುಂಬಾ ಕಷ್ಟ ಅಂತ ಹೇಳ್ತೇನೆ. ಹಾಗೆಯೇ ನಮ್ಮ ಮಲ್ಲಿಗೆ ಗಿಡಗಳ ಒಂದು ವಿಷಯಕ್ಕೆ ಬಂದಾಗ, ಗಿಡಗಳಿಗೆ ಯಾವಾಗ ಏನು ಆಗ್ತದೆ ಅಂತ ಗೊತ್ತಾಗುವುದಿಲ್ಲ. ಈ ಮಲ್ಲಿಗೆ ಗಿಡಗಳಿಗೆ ನಾನಾ ರೀತಿಯ ರೋಗಗಳು ಬರ್ತದೆ. ಒಂದೇ ಸಲ ಎಲ್ಲ ಗಿಡಗಳು ಹಾಳಾಗುವುದು ಉಂಟು. ಕೆಲವೊಮ್ಮೆ ಮಲ್ಲಿಗೆಯ ಬೆಲೆ ತುಂಬ ಕಡಿಮೆ ಇರ್ತದೆ. ಆ ಸಮಯದಲ್ಲಿ, ಅಂದರೆ ಆ ತಿಂಗಳಲ್ಲಿ ನಿಮಗೆ ಖರ್ಚನ್ನು ನಿಭಾಯಿಸುವುದು ತುಂಬಾ ಕಷ್ಟ ಆಗ್ತದೆ. ಈ ಮಲ್ಲಿಗೆ ಕೃಷಿಯ ಜೊತೆಗೆ ಬೇರೆ ಕೃಷಿ ಏನಾದರೂ ಮಾಡ್ತಾ ಇದ್ರೆ ಪರವಾಗಿಲ್ಲ. ಕೇವಲ ಈ ಮಲ್ಲಿಗೆ ಕೃಷಿಯನ್ನು ಮಾಡಿ ನಾನು ಜೀವನವನ್ನು ನಡೆಸ್ತೇನೆ ಅಂತ ತುಂಬ ಮಲ್ಲಿಗೆ ಗಿಡಗಳನ್ನು ಹಾಕಿ ಈ ಕೃಷಿಯನ್ನು ಪ್ರಾರಂಭಿಸಿ ಮನೆಯಲ್ಲೇ ಕುಳಿತು ಮಲ್ಲಿಗೆಯನ್ನು ಸೇಲ್ ಮಾಡಿ ಇದರಿಂದಲೇ ಜೀವನವನ್ನು ಮಾಡ್ತೇನೆ ಅಂದರೆ ಅದು ತುಂಬ ಕಷ್ಟದ ಒಂದು ವಿಷಯ ಅಂತ ಹೇಳಬಹುದು. ಮನೆಯಲ್ಲಿ ಗಂಡಸರು ಬೇರೆ ಕೆಲಸಕ್ಕೆ ಹೋಗಿ ಹೆಂಗಸರು ಈ ಕೆಲಸವನ್ನು ಮಾಡ್ತಾ ಇದ್ರೆ ನಾವು ಬ್ಯಾಲೆನ್ಸ್ ಮಾಡಬಹುದು.
ಇದ್ದಂತಹ ಬೇರೆ ಕೆಲಸವನ್ನೆಲ್ಲ ಬಿಟ್ಟು ಕೇವಲ ಮಲ್ಲಿಗೆ ಕೃಷಿಯನ್ನು ಮಾಡ್ತೇನೆ, ಇದರಿಂದಲೇ ನಾನು ಜೀವನವನ್ನು ಮಾಡ್ತೇನೆ, ಇದರಿಂದಲೇ ನನ್ನ ಮಕ್ಕಳಿಗೆ ಎಜುಕೇಷನನ್ನು ನೀಡ್ತೇನೆ, ಮನೆಯನ್ನು ಕಟ್ತೇನೆ ಅಂದರೆ ಅದು ಈಗಿನ ಒಂದು ಕಾಲದಲ್ಲಿ ಸಾಧ್ಯವೇ ಇಲ್ಲ ಅಂತ ಹೇಳ್ತೇನೆ. ನನಗೆ ತುಂಬ ಜನರು ಕಾಲ್ ಮಾಡಿ ಎಲ್ಲ ಕೇಳ್ತಾ ಇದ್ರು, ನನಗೆ ಈಗ ಬೇರೆ ಕೆಲಸ ಇದೆ, ಅದನ್ನು ಬಿಟ್ಟು ನಾನು ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದೇನೆ, ನಾನು ಮುಂದೆ ಈ ಮಲ್ಲಿಗೆ ಕೃಷಿಯಿಂದಲೇ ನಾನು ಜೀವನವನ್ನು ನಡೆಸ್ತೇನೆ, ಆಗ್ತದಾ ಅಂತ ಕೇಳ್ತಾ ಇದ್ರು. ಈ ಒಂದು ಸಾಹಸಕ್ಕೆ ಯಾರೂ ಕೂಡ ಬರಬೇಡಿ, ಯಾಕಂದರೆ ಮಲ್ಲಿಗೆ ಕೃಷಿ ಅನ್ನುವುದು ಒಂದೇ ಥರ ಇರುವುದಿಲ್ಲ. ಅಂದರೆ ಒಂದು ದಿನ ಒಳ್ಳೆಯ ಒಂದು ರೇಟ್ ಸಿಗ್ತದೆ, ಒಂದು ದಿನ ಕಡಿಮೆ ರೇಟ್ ಸಿಗ್ತದೆ, ಒಂದು ದಿನ ಗಿಡದಲ್ಲಿ ಹೂವೇ ಆಗುವುದಿಲ್ಲ, ಒಂದು ದಿನ ತುಂಬ ಹೂವು ಆಗ್ತದೆ, ಆಗ ರೇಟ್ ಇರುವುದಿಲ್ಲ. ಹಾಗೆಯೇ ಒಬ್ಬರು ನಟ್ಟಂತಹ 50 ಗಿಡಗಳು ತುಂಬಾ ಹೂವು ಆಗ್ತಾ ಇತ್ತು, ಆ 50 ಗಿಡಗಳು ಒಂದೇ ಸಲ ನಾಶ ಆಗಿ ಹೋಗಿತ್ತು. ಅಂದರೆ ಮಳೆ ನೀರಿಗೆ ಎಲ್ಲವೂ ಕೂಡ ಹಾಳಾಗಿತ್ತು. ಆ ಒಂದು ಪರಿಸ್ಥಿತಿಯೂ ಕೂಡ ನಾನು ಕೇಳಿದ್ದೇನೆ. ಈ ಎಲ್ಲ ಒಂದು ಪರಿಸ್ಥಿತಿಯಲ್ಲಿ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಿ ಜೀವನವನ್ನು ನಡೆಸ್ತೇನೆ ಅಂತ ಹೇಳಿದರೆ ಅದು ತುಂಬಾ ತಪ್ಪಾಗ್ತದೆ ಅಂತ ಹೇಳಬಹುದು. ನೀವು ಬೇರೆ ಕೆಲಸದ ಜೊತೆಗೆ ಈ ಒಂದು ಕೆಲಸವನ್ನು ಮಾಡಬಹುದು, ಪಾರ್ಟ್ ಟೈಮ್ ಆಗಿ ಈ ಕೆಲಸವನ್ನು ಮಾಡಬಹುದು ಅಂತ ಹೇಳ್ತೇನೆ. ಜೀವನಕ್ಕಾಗಿ ಇದನ್ನೇ ಅವಲಂಬಿಸುವುದು ಬೇಡ. ಅದು ಹಿಂದಿನ ಕಾಲದಲ್ಲಿ ಆಯಿತು, ಅವರು ಹೇಗೋ ಒಂದು ಮ್ಯಾನೇಜ್ ಮಾಡಿಕೊಳ್ತಾ ಇದ್ರು, ಹಾಗೆ ತುಂಬ ಹಾರ್ಡ್ ವರ್ಕನ್ನು ಮಾಡ್ತಾ ಇದ್ರು, ಒಬ್ಬರೇ ಆದರೂ ತುಂಬ ಕೆಲಸವನ್ನು ಮಾಡ್ತಾ ಇದ್ರು. ಹಗಲು ರಾತ್ರಿ ಅನ್ನದೇ ಅವರು ಈ ಮಲ್ಲಿಗೆ ಕೃಷಿಯಲ್ಲಿ ಅವರು ತುಂಬಾ ಎಫರ್ಟನ್ನು ಹಾಕ್ತಾ ಇದ್ರು. ಅದರಿಂದ ಬಂದಂತಹ ಇಳುವರಿಯಲ್ಲಿ ಎಷ್ಟು ಹಣ ಬರ್ತದೆ ಅದರಲ್ಲಿ ಅವರು ಮ್ಯಾನೇಜ್ ಮಾಡ್ತಾ ಇದ್ರು, ಎಷ್ಟು ಬೇಕೋ ಅಷ್ಟೇ ಖರ್ಚನ್ನು ಮಾಡ್ತಾ ಇದ್ರು. ಈ ಎಲ್ಲ ವಿಷಯಗಳು ಈಗ ನಾವು ಕಂಪೇರ್ ಮಾಡಿದಾಗ ಅದು ಸಾಧ್ಯ ಇಲ್ಲ. ಈಗಿನ ಒಂದು ಕಾಲದಲ್ಲಿ ಖರ್ಚುಗಳು ತುಂಬಾ ಇರ್ತದೆ, ಆ ಖರ್ಚನ್ನು ನಿಭಾಯಿಸಲು ಈ ಮಲ್ಲಿಗೆ ಕೃಷಿಯಿಂದ ಸಾಧ್ಯ ಇಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ. ಯಾಕಂದರೆ ಇದು ನನ್ನ ಒಂದು ವೈಯಕ್ತಿಕ ಅನುಭವ ಅಂತ ಹೇಳ್ಬಹುದು. ನಾನು 3 ವರ್ಷದಿಂದ ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇನೆ. ನನಗೆ ಎಷ್ಟು ಇದರಿಂದ ಇನ್ಕಮ್ ಬರ್ತದೆ ನನಗೆ ಗೊತ್ತುಂಟು. ಹಾಗೆ ನನ್ನ ತುಂಬ ಸಬ್ಸ್ಕ್ರೈಬರ್ಸ್ ನನಗೆ ಕಾಲ್ ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ. ಅವರ ಬಳಿಯೂ ಕೂಡ ನಾನು ಎನ್ಕ್ವೈರಿ ಮಾಡಿದ್ದೇನೆ, ಅಂದರೆ ಎಷ್ಟು ಹಣ ಬರ್ತದೆ, ಹೇಗಿದೆ ಮಲ್ಲಿಗೆ ಕೃಷಿ, ನಿಮಗೆ ಇದರಿಂದ ಜೀವನ ನಡೆಸಬಹುದಾ ಅಂತ ಎಲ್ಲ ಕೇಳಿದ್ದೇನೆ. ಅವರ ಒಂದು ಅನಿಸಿಕೆ ಪ್ರಕಾರನೂ ಕೂಡ ಜೀವನ ನಡೆಸುವಷ್ಟು ಇದರಿಂದ ಹಣ ಬರುವುದಿಲ್ಲ, ಚಿಕ್ಕ ಪುಟ್ಟ ಖರ್ಚನ್ನು ನಿಭಾಯಿಸುವಷ್ಟು ಹಣ ಇದರಿಂದ ಖಂಡಿತವಾಗಿಯೂ ಬರ್ತದೆ. ಹಾಗೆ ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಯಶಸ್ಸನ್ನು ಕಂಡಿಲ್ಲ. ಹಾಗೆ ಮಧ್ಯದಲ್ಲಿ ಇದನ್ನು ಡ್ರಾಪ್ ಮಾಡಿದವರು ಕೂಡ ತುಂಬ ಜನರು ಇರ್ತಾರೆ. ಯಾಕಂದರೆ ಇದು ಸ್ವಲ್ಪ ಕಷ್ಟದ ಕೆಲಸನೇ ಅಂತ ಹೇಳಬಹುದು. ತುಂಬ ಜನರಿಗೆ ಇದು ಇಷ್ಟ ಆಗ್ತದೆ, ಅದನ್ನು ಕಂಟಿನ್ಯೂ ಮಾಡ್ತಾರೆ. ತುಂಬ ಜನರಿಗೆ ಇದು ಕಷ್ಟ ಆಗ್ತದೆ, ಅದನ್ನು ಅಲ್ಲೇ ಡ್ರಾಪ್ ಮಾಡ್ತಾರೆ. ಆ ರೀತಿಯ ಜನರು ಕೂಡ ತುಂಬ ಜನರು ಇರ್ತಾರೆ. ಹಾಗೆ ಮಲ್ಲಿಗೆ ಗಿಡ ನಟ್ಟರೆ ತುಂಬ ಜನರಿಗೆ ಅದು ಮೇಲೆ ಬರುವುದಿಲ್ಲ, ಹೂವು ಬರುವುದಿಲ್ಲ, ಈ ರೀತಿಯಾದ ಸಮಸ್ಯೆಯನ್ನು ನೋಡಿದವರು ಕೂಡ ತುಂಬ ಜನರು ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಮಲ್ಲಿಗೆ ಕೃಷಿ ಕೈ ಹಿಡಿದು ಮೇಲೆ ತರ್ತದೆ ಅಂತ ಹೇಳುವುದು ಒಂದು ಸುಳ್ಳು ಅಂತ ಹೇಳ್ತೇನೆ. ಯಾಕಂದರೆ ನನ್ನ ತುಂಬ ಸಬ್ಸ್ಕ್ರೈಬರ್ಸ್ಗಳು ತುಂಬ ಇದರಿಂದ ಲಾಸನ್ನು ಕಂಡವರು ಕೂಡ ಇರ್ತಾರೆ. ಹಾಗೆ ಎಲ್ಲರಿಗೂ ಕೂಡ ಇದರಿಂದ ಲಾಭ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ತುಂಬ ಜನರು ಗಿಡವನ್ನು ಹಾಕಿ ಎಷ್ಟೇ ಅದರ ಒಂದು ಆರೈಕೆ ಮಾಡಿದರೂ ಕೂಡ ಗಿಡದಲ್ಲಿ ಹೂವೇ ಆಗುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇನ್ನು ಕೆಲವರು ಇರ್ತಾರೆ, ಗಿಡವನ್ನು ಚೆನ್ನಾಗಿ ನೋಡಿಕೊಳ್ತಾ ಇರ್ತಾರೆ, ಮಧ್ಯದಲ್ಲಿ ಗಿಡ ಎಲ್ಲ ಸಾಯ್ತದೆ, ಅಂದರೆ ಹೂವನ್ನು ನೀಡುವಂತಹ ಸಮಯದಲ್ಲೇ ಗಿಡ ಎಲ್ಲ ಸಾಯ್ತದೆ. ಈ ರೀತಿಯಾದ ಪರಿಸ್ಥಿತಿಯವರು ಕೂಡ ತುಂಬ ಜನರು ನನಗೆ ಮೆಸೇಜ್ ಮಾಡಿದ್ದಾರೆ. ಈ ಮಲ್ಲಿಗೆ ಕೃಷಿಯಲ್ಲಿ ನನಗೆ ಲಾಸ್ ಆಗಿದೆ ಅಂತ ಮೆಸೇಜ್ ಮಾಡುವವರು ಕೂಡ ತುಂಬ ಜನರು ಇರ್ತಾರೆ. ನಾನು ಈ ಚಾನಲನ್ನು ಮಾಡಿರುವುದರಿಂದ ನನಗೆ ತುಂಬ ಜನರು ಒಂದು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ, ಅಂದರೆ ಈ ಮಲ್ಲಿಗೆ ಕೃಷಿಯನ್ನು ಮಾಡಿದವರು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಅವರ ಒಂದು ಅನುಭವದ ಪ್ರಕಾರವೂ ಕೂಡ ನಾನು ಹೇಳ್ತಾ ಇದ್ದೇನೆ, ನನ್ನ ಒಬ್ಬಳದೇ ಅನುಭವ ಅಂತ ಹೇಳುವುದಿಲ್ಲ. ಹಾಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಲಕ್ ಅನ್ನುವುದು ತುಂಬಾ ಮೇನ್ ಅಂತ ಹೇಳ್ತೇನೆ. ಲಕ್ ಇದ್ರೆ ಮಾತ್ರ ಈ ಮಲ್ಲಿಗೆ ಕೃಷಿಯಲ್ಲಿ ಸಾಧನೆಯನ್ನು ಮಾಡಬಹುದು, ಹೆಚ್ಚಿನ ಸಂಪಾದನೆಯನ್ನು ಮಾಡಬಹುದು ಅಂತ ಹೇಳ್ತೇನೆ. ಯಾಕಂದರೆ ನಮ್ಮ ಗಿಡದಲ್ಲಿ ತುಂಬ ಹೂವಾದಾಗ, ತುಂಬ ಕಡಿಮೆ ಬೆಲೆ ಇದ್ದಾಗ ನಮಗೆ ಹೆಚ್ಚೇನು ಲಾಭ ಸಿಗುವುದಿಲ್ಲ. ನಮ್ಮ ಗಿಡದಲ್ಲಿ ತುಂಬ ಹೂವಾಗಿ ತುಂಬ ರೇಟ್ ಇದ್ದರೆ ನಮಗೆ ಒಳ್ಳೆಯ ಲಾಭ ಸಿಗ್ತದೆ. ಹೀಗೆ ನಮ್ಮ ಗಿಡದಲ್ಲಿ ತುಂಬ ಹೂವಾಗಿ ಒಳ್ಳೆಯ ರೇಟ್ ಇರುವುದು ಒಂದು ಲಕ್ ಅಂತ ಹೇಳಬಹುದು. ಆ ರೀತಿಯಾದ ಲಕ್ ಯಾರಿಗೆಲ್ಲ ಇರ್ತದೆ ಅವರು ಇದರಿಂದ ತುಂಬ ಸಂಪಾದನೆಯನ್ನು ಮಾಡ್ತಾರೆ. ಹಾಗೆ ನನಗೆ ಇದರಿಂದ ತುಂಬ ಏನು ಹಣ ಬರ್ತಾ ಇಲ್ಲ, ಕೇವಲ 15,000 ಅಂತ ಹೇಳಬಹುದು. ಅಂದರೆ 15,000ಕ್ಕಿಂತ ಕಡಿಮೆನೇ ಬರ್ತದೆ, 15,000ಕ್ಕಿಂತ ಹೆಚ್ಚಿಗೆ ಯಾವತ್ತೂ ಕೂಡ ಬಂದಿಲ್ಲ. ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಮಲ್ಲಿಗೆ ಕೃಷಿಯಲ್ಲಿ ಬಂದಂತಹ ಹಣದಿಂದ ನಮ್ಮ ಸಂಪೂರ್ಣ ಖರ್ಚನ್ನು ನೋಡಿಕೊಳ್ಳುವುದು ತುಂಬಾ ಕಷ್ಟ ಅಂತ ಹೇಳ್ತೇನೆ. ಹಾಗೆ ಬೇರೆ ಕೆಲಸವನ್ನು ಮಾಡಿ ಈ ಮಲ್ಲಿಗೆ ಕೃಷಿಯನ್ನು ಕೂಡ ಮಾಡಿ ನಮ್ಮ ಒಂದು ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ನಾವು ನಡೆಸಬಹುದು. ಹಿಂದಿನ ಕಾಲದವರು ಸ್ವಲ್ಪ ಗಟ್ಟಿ ಇರ್ತಾ ಇದ್ರು, ಯಾವುದೇ ಕೆಲಸ ಮಾಡಿದ್ರೂ ಕೂಡ ಏನೂ ಆಗ್ತಾ ಇರಲಿಲ್ಲ. ಆದರೆ ಈಗ ನಾವು ಸ್ವಲ್ಪ ಹೊತ್ತು ಹೆಚ್ಚಿಗೆ ಹೂವನ್ನು ಕಟ್ಟಿದಾಗ ಬೆನ್ನು ನೋವು ಬರ್ತದೆ, ಹಾಗೆ ಹೆಚ್ಚಿಗೆ ಕೆಲಸ ಮಾಡಿದರೆ ಕೈ ನೋವು, ಕಾಲು ನೋವು, ಈ ರೀತಿಯಾದ ಒಂದು ಪ್ರಾಬ್ಲಮ್ ಕೂಡ ತುಂಬ ಜನರಲ್ಲಿ ಇದೆ. ಆ ರೀತಿ ಇದ್ದಾಗ ನಮಗೆ ತುಂಬ ಗಿಡಗಳನ್ನು ಹಾಕಿ ತುಂಬ ಈ ಕೃಷಿಯನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ.
ಮಿನಿಮಮ್ ಗಿಡಗಳನ್ನು ಹಾಕಿ ಮಿನಿಮಮ್ ಲಾಭವನ್ನು ಗಳಿಸಬಹುದು ಅಷ್ಟೇ. ಹೀಗೆ ಇಂದಿನ ಈ ವಿಡಿಯೋದಲ್ಲಿ ನನ್ನ ಒಂದು ಅಭಿಪ್ರಾಯವನ್ನು ಈ ಮಲ್ಲಿಗೆ ಕೃಷಿಯಲ್ಲಿ ಬರುವಂತಹ ಸಂಪಾದನೆ ಬಗ್ಗೆ, ಅದರಲ್ಲಿ ನಾವು ಜೀವನವನ್ನು ನಡೆಸಬಹುದಾ ಅನ್ನುವುದರ ಬಗ್ಗೆ ಹೇಳಿದ್ದೇನೆ. ಇದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತೇನೆ. ಎಲ್ಲರಿಗೂ ಕೂಡ ಇದೇ ಅಭಿಪ್ರಾಯ ಇರಲಿಕ್ಕೆ ಇಲ್ಲ. ನನ್ನ ಚಾನಲ್ನಲ್ಲಿ ನನ್ನ ಅಭಿಪ್ರಾಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.